ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಡಿಸಿ ಬರೆದಿದ್ದರೆ ಉಪವಾಸ ಸತ್ಯಾಗ್ರಹ, ಹೋರಾಟಗಾರ ಮಂಜುನಾಥ್ ಖಡಕ್ ಎಚ್ಚರಿಕೆ. ಗ್ರಾಮಗಳ ಅಭಿವೃದ್ಧಿಗಾಗಿ ನಿಲ್ಲದ ಹೋರಾಟ. 3ನೇ ಹಂತದ ಪಾದಯಾತ್ರೆಗೆ ಅನುಮತಿ ಕೋರಿದ ಮಂಜುನಾಥ್ ವೈಎನ್ ಗ್ರಾಮೀಣ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗಾಗಿ ಸರ್ಕಾರಗಳು ಮತ್ತು ಅಧಿಕಾರಿಗಳು ತೋರುತ್ತಿರುವ ನಿರ್ಲಕ್ಷ್ಯದ ವಿರುದ್ಧ ಸಾಮಾಜಿಕ ಹೋರಾಟಗಾರ ಮಂಜುನಾಥ್ ವೈ.ಎನ್. ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಹಳ್ಳಿಗಳಿಗೆ ಮೂಲಸೌಕರ್ಯ ಒದಗಿಸುವುದು ಹಾಗೂ ಅವುಗಳನ್ನು ಪ್ರವಾಸಿ ತಾಣಗಳಾಗಿ ಮಾರ್ಪಡಿಸುವ ತಮ್ಮ ಸುದೀರ್ಘ ಹೋರಾಟಕ್ಕೆ ಅಧಿಕಾರಿಗಳಿಂದ ಸೂಕ್ತ ಸ್ಪಂದನೆ ಸಿಕ್ಕಿಲ್ಲ ಎಂದು ಆರೋಪಿಸಿದ್ದಾರೆ. 33 ವರ್ಷಗಳ ಗ್ರಾಮದ ಸಮಸ್ಯೆಗಳಿಗೆ ಮುಕ್ತಿ ಯಾವಾಗ? 2014ರಲ್ಲೇ ಸಿದ್ಧವಾಗಿತ್ತು ಅಜೆಂಡಾ. 2014ರಲ್ಲೇ ಸಮಗ್ರ ಗ್ರಾಮಗಳ ಅಜೆಂಡಾ ಕಾರ್ಯಸೂಚಿ ಎಂಬ ಪುಸ್ತಕವನ್ನು ಸಿದ್ಧಪಡಿಸಿ ಮುಖ್ಯಮಂತ್ರಿ ಹಾಗೂ ರಾಜ್ಯಪಾಲರ ಕಚೇರಿಗೆ ತಲುಪಿಸಲಾಗಿತ್ತು. ಆದರೆ ಯಾವುದೇ ಸಕಾರಾತ್ಮಕ ಪ್ರತಿಕ್ರಿಯೆ ಲಭಿಸಿಲ್ಲ. ಮುರುಗಮಲ್ಲ ಪಂಚಾಯಿತಿ ನಿರ್ಲಕ್ಷ್ಯ. ಮುರುಗಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳನ್ನು ಮಾದರಿ ಗ್ರಾಮವನ್ನಾಗಿ ಮಾಡಲು ಹಲವು ಸಚಿವರಿಗೆ ಪತ್ರ ಬರೆದರೂ ಅಧಿಕಾರಿಗಳಿಂದ ತೃಪ್ತಿದಾಯಕ ಉತ್ತರ ಬಂದಿಲ್ಲ. ಫ್ರೀಡಂ ಪಾರ್ಕ್ನಲ್ಲಿ ಸತ್ಯಾಗ್ರಹ. ಯರಕೋಟೆ ಸುತ್ತಮುತ್ತಲಿನ ಪ್ರದೇಶಗಳನ್ನು ಪ್ರವಾಸಿ ತಾಣಗಳಾಗಿ ರೂಪಿಸಲು ಒತ್ತಾಯಿಸಿ ಫ್ರೀಡಂ ಪಾರ್ಕ್ನಲ್ಲಿ ಸತ್ಯಾಗ್ರಹ ಹಾಗೂ ಕಾಲ್ನಡಿಗೆ ರಥಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಾನು ನನ್ನ ಸ್ವಂತ ಲಾಭಕ್ಕಾಗಿ ಹೋರಾಟ ಮಾಡುತ್ತಿಲ್ಲ. ಜನ ಬರಲಿ ಅಥವಾ ಬಾರದಿರಲಿ, ಗ್ರಾಮಗಳ ಅಭಿವೃದ್ಧಿ ಮತ್ತು ಮಾದರಿ ಗ್ರಾಮಗಳ ನಿರ್ಮಾಣವೇ ನನ್ನ ಅಂತರಾಳದ ಉದ್ದೇಶ. ಮಂಜುನಾಥ್ ವೈ.ಎನ್. ಸಾಮಾಜಿಕ ಹೋರಾಟಗಾರ. ರೈತರಿಗೆ ಆಗ್ತಿರೋ ಅನ್ಯಾಯ ತಡೆಯಿರಿ. ಜಿಲ್ಲಾಡಳಿತಕ್ಕೆ ನೇರ ಸವಾಲು. ತಾಲ್ಲೂಕಿನ ಯರಕೋಟೆ ಚಿಮಗಾನಗುಟ್ಟೆಗೆ ಸಂಬಂಧಿಸಿದಂತೆ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಜುಲೈ 24 ಶುಕ್ರವಾರದಂದು ಶಾಂತಿಯುತ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಮಂಜುನಾಥ್ ಎಚ್ಚರಿಸಿದ್ದಾರೆ. ಈ ಹೋರಾಟದಿಂದ ಸಾರ್ವಜನಿಕರಿಗಾಗಲಿ, ಸಂಚಾರಕ್ಕಾಗಲಿ ಅಥವಾ ಸರ್ಕಾರದ ಆಸ್ತಿಪಾಸ್ತಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಯರಕೋಟೆ ಧಾರ್ಮಿಕ ಕ್ಷೇತ್ರದ ಮೂಲಸೌಕರ್ಯಕ್ಕೆ ಆಗ್ರಹ. ಯರಕೋಟೆ ಸಾವಿರಾರು ಭಕ್ತಾದಿಗಳು ಬರುವ ಪವಿತ್ರ ಕ್ಷೇತ್ರವಾಗಿದ್ದು, ಇಲ್ಲಿಗೆ ಬರುವ ಭಕ್ತರಿಗಾಗಿ ಶೌಚಾಲಯ, ವಿಶ್ರಾಂತಿ ಗೃಹ ಹಾಗೂ ತುರ್ತು ಆಸ್ಪತ್ರೆ ಸೌಲಭ್ಯಗಳನ್ನು ತಕ್ಷಣವೇ ಒದಗಿಸಬೇಕು ಎಂಬುದು ಅವರ ಪ್ರಮುಖ ಆಗ್ರಹವಾಗಿದೆ. 2008ರಲ್ಲಿ 80 ವರ್ಷಗಳ ಹಳೆಯ ರಥದ ಚಕ್ರಗಳನ್ನು ಹೊರತೆಗೆದು ಸ್ಥಳೀಯ ಶಾಸಕ ಹಾಗೂ ಮಾಜಿ ಸಚಿವ ಡಾ. ಎಂ. ಸಿ. ಸುಧಾಕರ್ ಅವರ ಕೈಯಿಂದಲೇ ಪೂಜೆ ಮಾಡಿಸಲಾಗಿತ್ತು. 2010ರ ದೀಪೋತ್ಸವ ಮತ್ತು ದನಗಳ ಜಾತ್ರೆಯನ್ನು ಇವರ ನೇತೃತ್ವದಲ್ಲೇ ಉದ್ಘಾಟಿಸಲಾಗಿತ್ತು ಎಂಬುದನ್ನು ನೆನಪಿಸಿದ ಅವರು, ಈ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರ ತಕ್ಷಣವೇ ಗಮನ ಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಸರ್, ನಾವು ಈಗಾಗಲೇ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ. ಏನು ಶುಕ್ರವಾರ ಬೆಳಗ್ಗೆ ಗಂಗಮ್ಮನ ದೇವಸ್ಥಾನ ಆವರಣದಲ್ಲಿ ನಾವು ಬೆಳಗ್ಗೆ 6ರಿಂದ ಸಂಜೆ 8 ಗಂಟೆವರೆಗೂ ನಾವು ಕೂರ್ತೀವಿ. ಗ್ರಾಮಸ್ಥರ ಏನು ಯರಕೋಟೆಗೆ ಸಂಬಂಧಪಟ್ಟಂಥ ವಿಚಾರಗಳು ನಾವು ತಿಳಿಸ್ಕೊಡ್ತೀವಿ. ಯಾಕಂದರೆ ಮೊದಲನೇದಾಗಿ ನಾನು 33 ವರ್ಷಗಳು ಮಾಡಿದ್ದೀನೇ ಇಲ್ವಾ, 156 ಹಳ್ಳಿಗಳು ಸಂಚಾರ ಮಾಡಿದ್ದೀನೇ ಇಲ್ವಾ, ಇದು ಗ್ರಾಮ ಮಟ್ಟದಲ್ಲೇ ತೀರ್ಮಾನ ಆಗಬೇಕು. ಇದು ತನಿಖೆ ಆಗ್ಬೋದು. ಇದೊಂದು ಸ್ಪಷ್ಟವಾಗಿರಬೇಕು. ನಾನು ಮತ್ತೆ 33 ವರ್ಷಗಳಿಂದ ಏನೇನು ಕೆಲಸಗಳು ಮಾಡಿದ್ದೀನೇ ಇಲ್ವಾ ಅನ್ನೋದು ಸಮಾಜಕ್ಕೆ ಗೊತ್ತಾಗಬೇಕು. ನಮ್ಮದು ಒಂದು ಏನೋ ಕನಸು, ನಾವು ಏನೋ ಒಂದು ಪಂಚಾಯಿತಿ ಮಟ್ಟದಲ್ಲಿ ಒಂದು ಸೇವೆಗೆ ಇಳಿದ್ರೆ ಕೇವಲ 5ರಿಂದ 10 ವರ್ಷ ಒಳಗಡೆ ಇಡೀ ಪ್ರಪಂಚ ನೋಡಬೇಕು, ಇಡೀ ದೇಶ ನೋಡಬೇಕು. ಈ ಒಂದು ಸಿದ್ಧಾಂತ ಇಟ್ಕೊಂಡೇ ಈ ಒಂದು ಎಲ್ಲ ಒಬ್ಬ ರೈತನಾಗಿ, ಕೂಲಿ ಕಾರ್ಮಿಕನಾಗಿ, ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿ ಏನೋ ಒಂದು ಪುಸ್ತಕವನ್ನು, ಸಮಗ್ರ ಗ್ರಾಮಗಳ ಅಜೆಂಡಾ ಕಾರ್ಯಸೂಚಿ ಎಂಬ ಪುಸ್ತಕವನ್ನು ಬರೆದು ನಾವು ಹಲವಾರು ರೀತಿಯಾದಂಥ ಕಾರ್ಯಕ್ರಮ ಮಾಡಿಕೊಂಡು 2 ರೀತಿಯಾದಂಥ ಒಂದು ಹೋರಾಟಗಳನ್ನು ಮಾಡಿಕೊಂಡು 3ನೇ ಹಂತವಾಗಿ ನಾವು ಇದಕ್ಕೆ ಕಾಲಿಡ್ತಾ ಇದ್ದೀವಿ. ಇದನ್ನು ನಾವು ಹೋದರೆ ಪ್ರಾಣ, ಉಳಿದ್ರೆ ಚರಿತ್ರೆ. ಏನೋ ನಮ್ಮ ನಡೆ ನನ್ನ ಗ್ರಾಮದ ಕಡೆ, ನನ್ನ ಯುದ್ಧ ನಮ್ಮ ಗ್ರಾಮದ ಯುದ್ಧ. ಇದಕ್ಕೆ ಸರ್ಕಾರ ಸಿದ್ಧ ಇದೆಯಾ? ನಾನು ಸಿದ್ಧ ಇದ್ದೀನಿ. ಇವತ್ತು ಒಬ್ಬ ಯುವಕನಾಗಿ ನೇರವಾಗಿ ನಾನು ಮುಖ್ಯಮಂತ್ರಿಗಳಿಗೂ ಸಹ ಮತ್ತು ನಮ್ಮ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಎಂ.ಸಿ. ಸುಧಾಕರ್ ಸರ್ ಅವ್ರಿಗೂ ಸಹ ನಾನು ತಿಳಿಸ್ತಾ ಇದ್ದೀನಿ. ತಾವು ಉನ್ನತ ಶಿಕ್ಷಣ ಸಚಿವರು,
ನಾನು ಉನ್ನತ ವಿದ್ಯಾಭ್ಯಾಸವನ್ನು ಕಳ್ಕೊಂಡಿರುವ ಒಬ್ಬ ಯುವಕ, ವಿದ್ಯಾರ್ಥಿ, ಒಂದು ಉನ್ನತ ವಿದ್ಯಾಭ್ಯಾಸವನ್ನು ಕಳ್ಕೊಂಡಿರುವಂಥ ಒಬ್ಬ ಯುವಕ ಒಂದು ಗ್ರಾಮಕ್ಕೆ ಏನು ಮಾಡಿದ್ದಾನೆ, ಏನು ಮಾಡ್ತಾನೆ ಅನ್ನೋದು ಇಡೀ ದೇಶ ನೋಡಬೇಕಾಗ್ತದೆ. ಇದು ನನ್ನ ಸಿದ್ಧ. ನಾನು ನೇರವಾಗಿ ಏನು ಮತ್ತೆ ಯರಕೋಟೆ ಗಂಗಮ್ಮ ದೇವಸ್ಥಾನದಿಂದ ಫ್ರೀಡಂ ಪಾರ್ಕ್ಗೆ ಒಂದು ಸಾಮಾಜಿಕ ನ್ಯಾಯಕ್ಕೋಸ್ಕರ ಇವತ್ತು ಮತ್ತೆ ನಾನು 3ನೇ ಹಂತವಾಗಿ ಹೋರಾಟವನ್ನು ಮಾಡ್ತಾ ಇದ್ವಿ. ಇವತ್ತು ಸರ್ಕಾರಕ್ಕೆ ಗೊತ್ತಿದೆ, ಸರ್ಕಾರದಿಂದ ಹಲವಾರು ರೀತಿಯಂಥ ಮನವಿ ಪತ್ರಗಳು ನನಗೆ ಬಂದಿದೆ. ಏನು ಪೊಲೀಸ್ ಇಲಾಖೆಯಿಂದನೇ ಏನು 2014ರಲ್ಲೂ ಅವ್ರ ಮುಖಾಂತರನೇ ಹೋಗಿ ಮುಖ್ಯಮಂತ್ರಿಗಳ ಕಚೇರಿಗೆ ಕೊಟ್ಟಿದ್ದೀವಿ. ಪೊಲೀಸ್ ಅವ್ರ ಮುಖಾಂತರನೇ ಮತ್ತೆ 2025ರಲ್ಲಿ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ. ಆ ಪತ್ರಗಳು ಹಂತವಾಗಿ ತಲುಪಿದೆ. ಈ ಎಲ್ಲ ವಿಚಾರಗಳು ಸರ್ಕಾರಕ್ಕೆ ಗೊತ್ತಿದೆ. ಆದ್ರೆ ಸರ್ಕಾರ ಗೊತ್ತಿದ್ರೂ ಯಾಕೆ ಇವತ್ತು ನಮ್ಮಂಥ ಯುವ ಪೀಳಿಗೆಯನ್ನು ನಾವು ಕೆಲಸ ಮಾಡಿಕೊಂಡು ಸಮಾಜಕ್ಕೆ ನಾವು ಒಳ್ಳೇದು ಮಾಡಿ ಒಂದು ಸಮಾಜಕ್ಕೆ ನಾವು ಒಂದು ಹಳ್ಳಿ ಮಟ್ಟ ಅಭಿವೃದ್ಧಿಯಲ್ಲಿ ನಾವು ಮುಂದೆ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ಪ್ರಯೋಜನ ಇಲ್ಲ. ಇದು ಬರೀ ಒಂದು ವೇದಿಕೆಗೆ ಸೀಮಿತನಾ? ಇವತ್ತು ಇವ್ರು ಹೇಳುವಂಥ ಭಾಷಣಗಳಲ್ಲಿ ಇವು ವೇದಿಕೆಗೆ ಸೀಮಿತ ಆಗ್ತಾ ಇದೆ. ಇವತ್ತು ನಾವು ಬರ್ತಾ ಇದ್ದೀವಿ, ಇವು ಮಾಡಿದ್ದೀವಿ, ಯುವಕರಾಗಿ ಮಾಡಿದ್ದೀವಿ, ಮುಂದೆ ಮಾಡೋಕ್ಕೂ ಬರ್ತಾ ಇದ್ದೀವಿ. ಎಲ್ಲಿ ಸ್ಪಂದನೆ ಇದೆ ಸರ್ಕಾರದಿಂದ, ಇಲ್ಲ ಮುಖ್ಯಮಂತ್ರಿಗಳಿಂದ, ಇಲ್ಲ ಮಂತ್ರಿಗಳಿಂದ? ಯಾವುದೇ ಪ್ರಯೋಜನ ಆಗಿಲ್ಲ. ಇದು ಅಲ್ಲೂ ಸಹ ನೇರವಾಗಿ ಮುಖ್ಯಮಂತ್ರಿಗಳು ನಮ್ಮ ಇದು ಸತ್ಯಾಗ್ರಹ ಹತ್ರ ಬಂದು ಭೇಟಿಯಾಗಿ ನಮ್ಮ ನೋವನ್ನು ಅವರು ಪರಿಶೀಲನೆ ಮಾಡಿ ತಿಳ್ಕೊಂಡು ಏನು ಒಂದು ಹಳ್ಳಿ ಗ್ರಾಮ ಅಭಿವೃದ್ಧಿಗೆ ಏನಾದರೂ ನಾವು ಹೇಳಿರೋದು ಏನು ಹೋರಾಟಗಳಿಂದ ಎಲ್ಲ ನಾವು ಏನೇನು ಮಾಡಿದ್ದೀವೋ ಎಲ್ಲ ಸತ್ಯ ಅನಿಸಿದ್ರೆ ನಮ್ಮ 33 ವರ್ಷಗಳ ಏನು ಪರಿಶ್ರಮ ಇದ್ದರೆ ಒಂದು ಹಳ್ಳಿ ಇದಕ್ಕೆ ನಾವು ಒಂದು ಹಳ್ಳಿ ಅಭಿವೃದ್ಧಿಗೆ ಅವಕಾಶ ಕೊಟ್ಟಿದ್ದೇ ಆದರೆ ನಾವು ಇಡೀ ಒಂದು ರಾಜ್ಯ ಅಲ್ಲ ದೇಶ ನೋಡುವಂಥ ರೀತಿಯಲ್ಲಿ ಮಾಡುವಂಥ ಕನಸು ಇದೆ. ಅದು ನಾವು ಮಾಡ್ತೀವಿ ಅಂತ ನಂಬಿಕೆ ಏನಿದೆ ಅದು ಮಾಡಿ ತೋರಿಸ್ತೀವಿ. ಅಲ್ಲೂ ನಾವು ಸತತವಾಗಿ ನಾವು ಒಂದು 33 ವರ್ಷಗಳ ಕಾಲ ಅಧ್ಯಯನ ಮಾಡಿ 156 ಗ್ರಾಮ ಸಂಚಾರ ಮಾಡಿ ಗ್ರಾಮಗಳಲ್ಲಿ ಹಲವಾರು ರೀತಿಯಾದಂಥ ಒಂದು ಜನಪರ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಬಂದು ಇವತ್ತೊಂದು ಯಾತ್ರಾ ಸ್ಥಳಕ್ಕೆ ಮಾದರಿಯಾಗಿದೆ. ಇವತ್ತು ಇದನ್ನು ಪಡಿಬೇಕಾದ್ರೆ ಯಾವುದೇ ಅಧಿಕಾರ ರೀತಿಯಲ್ಲಿ ಪಡೆದಿಲ್ಲ. ಈ ಒಂದು ನೊಂದ ಈ ಎಲ್ಲ ವಿಚಾರಗಳನ್ನು ನೋಡಿ ನಾನು ನೋವಾಗಿ ಏನೇ ಆಗಲಿ ಇವತ್ತು ಮತ್ತೆ ನಾವು 3ನೇ ಹಂತವಾಗಿ ಯರಕೋಟೆಯಿಂದ ಮತ್ತೆ ಡೆಲ್ಲಿವರೆಗೂ ಒಂದು ಗ್ರಾಮಗಳ ಅಭಿವೃದ್ಧಿಗಾಗಿ ಒಬ್ಬ ಸಾಮಾನ್ಯ ಜನರ ಅಭಿವೃದ್ಧಿಯ ಪೀಳಿಗೆಗಾಗಿ ನಾವು ಹೋರಾಟಗಳನ್ನು ಮಾಡಲು ಸಿದ್ಧ ಆಗಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಗೃಹ ಸಚಿವರು, ಮುಖ್ಯಮಂತ್ರಿಗಳ ಕಚೇರಿಗೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಸಚಿವರಿಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ SP ಸಾಹೇಬರಿಗೆ ಎಲ್ಲ ಕೊಟ್ಟಿದ್ವಿ. ಆ ಪತ್ರಗಳಿಗಾಗಲೇ ಬಟ್ಲಳ್ಳಿ ಠಾಣೆಗೆ ಸೇರಿದೆ. ನಾವು 24ನೇ ತಾರೀಕು ನಾವು ಗ್ರಾಮ ಮಟ್ಟದಲ್ಲಿ ಒಂದು ಸತ್ಯಾಗ್ರಹನ ನಮ್ಮ 1ನೇ ಹಂತವಾಗಿ 24ನೇ ತಾರೀಕು ಯರಕೋಟೆ ಗಂಗಮ್ಮನ ದೇವಸ್ಥಾನ ಹತ್ರ ನಾವು ಬೆಳಗ್ಗೆ 6ರಿಂದ ರಾತ್ರಿ 8 ಗಂಟೆವರೆಗೂ ಒಂದು ಸತ್ಯಾಗ್ರಹ ರೂಪದಲ್ಲಿ ಎಲ್ಲ ಏನೇನು ನಡೀತೋ ಈ ಗ್ರಾಮದಲ್ಲಿ ಅಭಿವೃದ್ಧಿಗೋಸ್ಕರ ಮತ್ತು ದೇವಸ್ಥಾನದ ವಿಚಾರವಾಗಿ ನಾವು ಗ್ರಾಮಸ್ಥರ ಸಮ್ಮುಖದಲ್ಲೇ ನಾವು ಚರ್ಚೆ ಮಾಡಬೇಕಾಗುತ್ತದೆ. ಎಲ್ಲ ವಿಚಾರಗಳನ್ನು ಒಬ್ಬ ಸಾಮಾನ್ಯ ಏನು ಬೀದಿ ವ್ಯಾಪಾರ ಇವತ್ತು ಸಾಮಾನ್ಯ ರೈತನಾಗಿ ನಾನು ಕಂಡಿರುವಂಥ ಒಂದು ಏನು ಅಲ್ಲಿ ಆಗು ಹೋಗುವಂಥ ವ್ಯತ್ಯಾಸಗಳೇನು ಅಂತ ನನ್ನ ಒಂದು ಮನದಾಳದ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು ರೈತನಿಗೆ ಭೂಮಿ ನೀರು ಇದ್ರೂ ಬೆಲೆ ಇಡೋಕ್ಕಾಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಇವತ್ತು ಏನು ರಸಗೊಬ್ಬರಗಳು ಕಡಿಮೆ ಇಲ್ಲ, ಔಷಧಿಗಳು ಕಡಿಮೆ ಇಲ್ಲ, ಕೂಲಿ ಇದಕ್ಕೆ ಎಲ್ಲಕ್ಕಿಂತ ಹೆಚ್ಚಾಗಿ 10 ಪಟ್ಟು ಏನು ಕೂಲಿ ಜಾಸ್ತಿ ಆಗಿದೆ. ಇವತ್ತು ಒಬ್ಬ ರೈತನು ಸಂಜೆ ಆದರೆ ಒಬ್ಬ ಕೂಲಿಗೋಸ್ಕರ ಊರೆಲ್ಲ ಸುತ್ತಾಡಬೇಕು. ಬೆಳಗ್ಗೆ ಆ ರೈತ ಆ ಕೂಲಿಯವ್ರನ್ನ ಕರ್ಕೊಂಡು ಹೊಲದ ಹತ್ರ ಹೋಗ್ಬೇಕು. ಆ ಕೂಲಿಗೆ ಕಾರನಿಗೆ ಏನೋ ಟಿಫನ್ನು, ಎಲೆ ಅಡಿಕೆ, ಟೀ, ಏನೋ ಇದು ಪಾನ್ ಪರಕ್, ಅದು ಏನು ಬೇಕು ಅವ್ರು ಏನು ಕೇಳ್ತಾರೋ ಅದು ತಂದು ಕೊಡಬೇಕಾಗ್ತದೆ. ಇವತ್ತು ಕೂಲಿಗೆ ಬರ್ತಾ ಇಲ್ಲ, ಏನು ಇದು ಬರ್ತಾ ಇದ್ದಾರೆ ಒಪ್ಪಂದ. ಅವ್ರಿಗೆ ಇಷ್ಟು ಅವರ್ಗಳಲ್ಲಿ ಆ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು, ಒಪ್ಪಂದ ಇಷ್ಟಾದರೆ ನಾವು ಮಾಡ್ತೀವಿ, ಇಲ್ಲ ಅಂತ ಆಗಿಬಿಟ್ಟು ಆಗ್ತಾ ಇದೆ. ಇದೆಲ್ಲ ಮತ್ತೆ ಸಾಯಂಕಾಲ ಅವ್ರನ್ನ ಕರ್ಕೊಂಡು ಹೋಗಿ ಬಿಡಬೇಕು. ಇದೆಲ್ಲ ತಡ್ಕೊಂಡು ಸಾಲ ಮಾಡಿ ಬೆಳೆ ಬಂದರೆ ಇದು ರೈತನಿಗೆ ಸೂಕ್ತವಾದಂಥ ಒಂದು ಬೆಲೆ ಸಿಗ್ತಾ ಇಲ್ಲ. ಈ ಒಂದು ನಾವು ಆಗಿದೆ, ಈ ಒಂದು ನೋವಲ್ಲಿದ್ದಾರೆ. ಇವತ್ತು ಕೂಲಿಯವರು ಇರುವಷ್ಟು ತೃಪ್ತಿಯಾಗಿ ರೈತ ಇಲ್ಲ. ಇವತ್ತು ಸರ್ಕಾರ
ಒಬ್ಬ ರೈತರಿಗೆ ಆಗ್ತಾ ಇರುವಂಥ ನಷ್ಟ, ಅವರ ನೋವು ಅರ್ಥ ಮಾಡ್ಕೋಬೇಕಾಗ್ತದೆ. ಮತ್ತು ಇದಕ್ಕಿಂತ ಇನ್ನೂ ಒಂದು ನೋವಿದೆ. ಏನು ರೈತರಾಗಿ ಏನು ಕೆಲಸ ಮಾಡ್ತಾ ಇರೋವಂಥವ್ರಿಗೆ ಹೆಣ್ಣುಗಳು ಸಮೇತ ಮದುವೆ ಮಾಡಿಕೊಂಡು ಜೀವನ ಮಾಡೋಕ್ಕೆ ಹೆಣ್ಣು ಸಮೇತ ಸಿಗ್ತಾ ಇಲ್ಲ. ಇದೊಂದು ಸಮಸ್ಯೆ ಇವತ್ತು ನಾವು ರಾಜ್ಯದಲ್ಲಿ ನೋಡ್ತಾ ಇರುವಂಥದ್ದು. ಏನು ಅಲ್ಲಿ ನಮ್ಮ ಸುಧಾಕರ್ ಸಾರ್ ಅವರು ಭಾಗಿಯಾಗಿದ್ದಾರೆ. ಯಾವುದರಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ಸುಮಾರು 80 ವರ್ಷಗಳಲ್ಲಿ ಕಳೆದಂಥ ಒಂದು ನಮ್ಮ ಗ್ರಾಮ ದೇವತೆಯ ಏನು ರಥ ನಿರ್ಮಾಣದ ಕೆಲಸದಲ್ಲಿ ನಾನು ಗ್ರಾಮಸ್ಥರ ಸಮ್ಮುಖದಲ್ಲಿ ಜವಾಬ್ದಾರಿಯನ್ನು ತಗೊಂಡಾಗ 2008ರಲ್ಲಿ ನಾನು ಭೂಮಿಯಿಂದ 80 ವರ್ಷಗಳಲ್ಲಿ ಬಿದ್ದಂಥ ಒಂದು ರಥಚಕ್ರಗಳನ್ನು ನಮ್ಮ ಶಾಸಕರಾದ ಡಾಕ್ಟರ್ MC ಸುಧಾಕರ್ ಸಾರ್ ಅವರ ಕೈಯಿಂದನೇ ನಾನು ಚಕ್ರಗಳ ಪೂಜೆ ಮಾಡಿಸಿರೋದು ಗ್ರಾಮಸ್ಥರ ಸಮ್ಮುಖದಲ್ಲಿ. ಅದು ಅವ್ರಿಗೂ ಗೊತ್ತಿದೆ. ಮತ್ತೆ ನಾನು ಕೇವಲ 1 ವರ್ಷ ಟೈಮ್ ಕೊಟ್ಟಿದ್ದೆ. ಆವತ್ತು 2010ರಲ್ಲಿ ಪ್ರಥಮ ಬಾರಿಗೆ ಮೊದಲನೇ ಜಾತ್ರೆ 126 ಗ್ರಾಮಗಳ ಸಂಚಾರ, ಇದು ದೀಪೋತ್ಸವ ಅಂತ ಭಾರಿ ದನಗಳ ಜಾತ್ರೆ ಸಹ ಅವ್ರ ಕೈಯಿಂದನೇ ಉದ್ಘಾಟನೆ ಮಾಡಿರೋದು. ಆವತ್ತು ಆರ್ಥಿಕವಾಗಿ ನಮ್ಗೆ ಸಹಾಯ ಮಾಡಿದ್ದಾರೆ. ಮತ್ತು ಇದು ಗ್ರಾಮಕ್ಕೆ ಬೇಕಾಗಿರುವಂಥ ಎಲ್ಲ ಸೌಕರ್ಯಗಳು ಮಾಡಿದ್ದಾರೆ. ಇವತ್ತು ಯರಕೋಟೆ ಅನ್ನೋದು ಒಂದು ಗ್ರಾಮಕ್ಕೆ ಸೀಮಿತ ಅಲ್ಲ. ಇವತ್ತು ಯರಕೋಟೆ ಅನ್ನೋದು ಒಂದು ಪವಿತ್ರ ಯಾತ್ರಾ ಸ್ಥಳ. ಸಾವಿರಾರು ಭಕ್ತಾದಿಗಳು ಬರುವಂಥ ಒಂದು ಸ್ಥಾನ. ಆ ಭಕ್ತಾದಿಗಳಿಗೆ ಮತ್ತು ಮೂಲ ಸೌಕರ್ಯಗಳು ಬೇಕಾಗಿರೋದು ಶೌಚಾಲಯ ಆಗ್ಬೋದು, ವಿಶ್ರಾಂತಿ ಗೃಹಗಳಾಗ್ಬೋದು, ಅವ್ರಿಗೆ ಬೇಕಾಗಿರುವಂಥ ಅನುಕೂಲಗಳು, ಆಸ್ಪತ್ರೆ ಆಗ್ಬೋದು, ಇವು ಬೇಕಾಗ್ತದೆ ಅಂತ ನಾವು ತಿಳಿಸ್ತಾ ಇದ್ದೀವಿ. ಇದು ಹೆಸರು ಮಾಡೋಕ್ಕಾಗಲ್ಲ. ಎಲ್ಲ ವಿಚಾರಗಳು ಗೊತ್ತಾಗಿರೋದ್ರಿಂದನೇ ನಾನು ಈ ಹೋರಾಟಗಳ ಮುಖಾಂತರ ಅವ್ರಿಗೆ ತಿಳಿಸ್ತಾ ಇದ್ದೀನಿ. ಅವರು ಏನು ಭೂಮಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೂ ಸಹ ಆತಂಕ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತಹಸೀಲ್ದಾರ್ ಅವರು ಆ ಗ್ರಾಮಕ್ಕೆ ಸಿಂಗಾನಗುಟ್ಟೆಗೆ ಕರೆದುಬಿಟ್ಟು ಈ ಜಮೀನು ನಿಮಗೆ ಬೇರೆ ಕಡೆ ಕೊಡ್ತೀವಿ, ಇದನ್ನು ನೀವು ಬಿಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸಭೆ ಮಾಡಿದ್ರು. ಅದರಲ್ಲಿ ನಾವು ಒಬ್ಬ ರೈತರಾಗಿದ್ವಿ. ಆವಾಗ ನಾವು ಕೇಳಿದ್ವಿ ಅವ್ರನ್ನ, ಬೇರೆ ಕಡೆ ಎಲ್ಲಿ ತೋರಿಸ್ತೀರಾ ಅಂತ ಹೇಳಿದ್ರೆ, ಈ ಕಡೆ ತೋರಿಸ್ತೀವಿ, ನಿಮ್ಗೆ ಸಮಾಧಾನ ಆದರೆ ನಾವು ಕೊಡ್ತೀವಿ ಅಂತ. ಅಲ್ಲಿ ಕೆಲ ದಿನಗಳ ನಂತರ ನಾವು ಬೇರೆ ಜಾಗ ತೋರಿಸ್ಕೊಟ್ಟಾಗ ಅಲ್ಲಿ ಸುಮಾರು ಒಂದು 50-60 ವರ್ಷಗಳಿಂದ ಬೇರೆಯವರು ಅಲ್ಲಿ ಆ ಭೂಮಿ ಜಾಗದಲ್ಲಿ ಪೊಸಿಷನ್ನಲ್ಲಿದ್ದಾರೆ, ವ್ಯವಸಾಯ ಮಾಡ್ತಾ ಇದ್ದಾರೆ. ಇವತ್ತು ಅದನ್ನು ಯಾವುದೇ ರೀತಿಯ ಅಂತ ನಿರ್ಧಾರ ನಮಗೆ ಗೊತ್ತಾಗಿಲ್ಲ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಖಾತೆ ನಮಗೆ ಹೆಸರಿಗೆ ಮಾಡಿಕೊಡಿ, ನಮ್ಮ ಜಾಗ ನಮಗೆ ಇದು ಮಾಡಿಕೊಡಿ, ಅನುಕೂಲ ಮಾಡಿಕೊಡಿ ಅಂತ ಹೇಳಿದಾಗ ಇವತ್ತು ದಳ್ಳಾಳಿಗಳ ಮುಖಾಂತರ ಸಾರ್ವಜನಿಕವಾಗಿ ಒಂದು ಸುದ್ದಿ ಹರಿತಾ ಇದೆ. ಎಕರೆಗೆ 1,60,000ವರೆಗೂ ಕೊಟ್ಟರೆ ಮಾತ್ರ ಆಗ್ತದೆ ಅಂತೇಳ್ಬಿಟ್ಟು ಸುದ್ದಿನೂ ಆಗ್ತಾಯಿದೆ. ನಾವು ಭೂಮಿ ನಾವು ಕೊಂಡ್ಕೊಳ್ತಾ ಇಲ್ಲ. ನಮಗೆ ಸುಮಾರು 80 ವರ್ಷಗಳಿಂದ ಆ ಜಾಗದಲ್ಲಿ ನಾವಿದ್ದೀವಿ. ಇವತ್ತು ಕಲ್ಲು ಬಂಡಿಗಳಲ್ಲಿ ನಾವು ಸದರ ಮಾಡಿಕೊಂಡು ಇವಾಗ ಅಲ್ಲಿ ಬೆಳೆ ಇಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಜಿಂಕೆಗಳು, ಕಾಡು ಪ್ರಾಣಿಗಳು, ಕಾಡಾಂದಿಗಳು ಇದ್ದಾವೆ. ಇದರಿಂದ ನಾವು ಗಿಡಗಳು ಸಮೇತ ನಾವು ಬೆಳೆಸಿದಾಗ ಆ ಗಿಡಗಳು ಸಹ ಉದ್ಧಾರ ಆಗ್ತಾ ಇಲ್ಲ. ಇವತ್ತು ಭೂಮಿನೇ ಹೋಗ್ತಾ ಇದೆ. ಇವತ್ತು ರಸ್ತೆ ಇಲ್ಲ. ಆ ಭಾಗಕ್ಕೆ ಹೋಗುವಂಥ ರೈತರಿಗೆ ರಸ್ತೆ ಇಲ್ಲ. ಇವತ್ತು ನಮಗೂ ಒಂದು ಆತಂಕ ಆಗಿದೆ. ನಾವು ಇಷ್ಟು ನಮ್ಮ ತಾತಂದ್ರ ಕಾಲದಿಂದನೂ ಇರುವಂಥ ಭೂಮಿ ಇವತ್ತು ಹೋಗ್ತಾ ಇದೆಯಲ್ಲ, ಇಲ್ಲ ಬೇರೆ ಜಾಗಕ್ಕೆ ಕೊಟ್ಟರೆ ಇವ್ರು ಬೇರೆ ಜಾಗ ಸ್ಪಷ್ಟವಾಗಿ ಅದ್ರ ಬಗ್ಗೆ ನಿರ್ಧಾರ ಇಲ್ಲ. ಮಾತ್ರ ನಿಂತರೆ ಕಾಸು ಕೊಟ್ಟರೆ ಮಾತ್ರ ಖಾತೆ ಆಗುತ್ತೆ ಅನ್ನೋಂಥದ್ದು ಸಾರ್ವಜನಿಕವಾಗಿ ಪ್ರಚಾರ ಆಗಿದೆ. ನನ್ನ ಹೆಸರು ಮಂಜುನಾಥ್ ಯರಕೋಟೆ. ನಾನು ಇವತ್ತು 2014ರಲ್ಲಿ ಸಮಗ್ರ ಗ್ರಾಮಗಳ ಅಜೆಂಡಾ ಕಾರ್ಯಸೂಚಿ ಎಂಬ ಪುಸ್ತಕವನ್ನು ಬರೆದು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿ ಮತ್ತು ರಾಜ್ಯಪಾಲರ ಕಚೇರಿಗೆ ನೀಡಿದ್ದೆ. ಅದು ಯಾವುದೇ ರೀತಿಯಾದಂಥ ಸ್ಪಂದನೆ ನಮಗೆ ಆಗಲಿಲ್ಲ. ಆವತ್ತು ಗ್ರಾಮಸ್ಥರು ಸಹ ನನ್ನ ಜೊತೆ ಬಂದು ಗ್ರಾಮಸ್ಥರ ಸಮ್ಮುಖದಲ್ಲಿ ಕೊಟ್ಟಿದ್ದು. ಆದ ಕೆಲವು ದಿನಗಳ ನಂತರ ನಾನು ಕೆಲವು ಮಂತ್ರಿಗಳಿಗೆ ಪತ್ರಗಳನ್ನು ಬರೆದು ಒಂದು ಸಮಗ್ರ ಸರ್ವತೋಮುಖ ಗ್ರಾಮ ಸ್ವರಾಜ್ಯಕ್ಕೆ ಮಾದರಿಯಾಗಿ ಒಂದು ಗ್ರಾಮವನ್ನು ಅಭಿವೃದ್ಧಿ ಮಾಡಲು ಒಂದು ಅವಕಾಶ ಮಾಡಿಕೊಡಿ ಅಂತೇಳ್ಬಿಟ್ಟು, ಮತ್ತು ಅದರಿಂದನೂ ಒಂದು ಮನವಿಗಳ ಮುಖಾಂತರ ಪತ್ರಗಳು ಬಂದಿತ್ತು. ಯಾವುದೇ ಸಮಾಧಾನಕರವಾದಂಥ ಒಂದು ಉತ್ತರ ಬಂದಿರಲಿಲ್ಲ. ಮುರುಗಮಲ್ಲ ಗ್ರಾಮ ಪಂಚಾಯತಿಗೆ ಸೇರಿದ್ದು. ಮತ್ತು ಅದರ ವಿಚಾರವಾಗಿ ನಾವು ಸುಮಾರು ವರ್ಷಗಳ ಕಾಲ ಅವರ ಹತ್ರ ನಾವು ಓಡಾಡಿದ್ವಿ. ಯಾವುದೇ ಪ್ರಯೋಜನ ಆಗಲಿಲ್ಲ. 2025ರಲ್ಲಿ ಮತ್ತೆ ನಾವು ಯರಕೋಟೆ ಒಂದು ಗ್ರಾಮ ಒಂದು ಯಾತ್ರಾ ಸ್ಥಳಕ್ಕೆ ಸೀಮಿತ. ಈ ಒಂದು ಗ್ರಾಮಕ್ಕೆ ಒಂದು ವಿಶೇಷ ಅನುದಾನಗಳು ಬೇಕು. ಮತ್ತು ಗ್ರಾಮಗಳಿಗೆ
ಬೇಕಾಗುವಂಥ ಮೂಲ ಸೌಕರ್ಯಗಳ ಬಗ್ಗೆ ನಾವು ಒಂದು ಕಾಲ್ನಡಿಗೆ ರಥಯಾತ್ರೆ ಇದು ಸತ್ಯಾಗ್ರಹಗಳ ಮುಖಾಂತರ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಸತ್ಯಾಗ್ರಹಗಳು ಮಾಡಿ ನಮ್ಮ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಸುಧಾಕರ್ ಸರ್ ಅವರ ಕಚೇರಿಗೆ ಮತ್ತು ಮುಖ್ಯಮಂತ್ರಿಗಳ ಕಚೇರಿಗೆ ಉಪಮುಖ್ಯಮಂತ್ರಿಗಳ ಕಚೇರಿಗೆ ನಾವು ನೀಡಿರುತ್ತೇವೆ. ಆ ಕೆಲ ದಿನಕ್ಕಾಗ್ತದೆ. ಮತ್ತು ಎರಡನೇ ಹಂತವಾಗಿ ಇವತ್ತು ತಾಲೂಕಿಗೆ ಗೊತ್ತಿದೆ ಏನು ಸೀಮಗಾನಗುಟ್ಟೆ ಎರ್ಕೋಟೆಗೆ ಸಂಬಂಧಪಟ್ಟಂಥ ಸೀಮಗಾನಗುಟ್ಟೆ ಎಲೆಕ್ಟ್ರಿಕಲ್ ವೆಹಿಕಲ್ ಸಿಟಿ ಇದಕ್ಕೆ ಹೋಗ್ತಾ ಇದೆ ಅಂತ ಹೇಳಿದಾಗ ಇವತ್ತು ಅದರ ವಿಚಾರಗಳು ಇಡೀ ತಾಲೂಕಿಗೆ ಬಂದಿದೆ. ಇವತ್ತು ಆ ವಿಚಾರವನ್ನು ತಗೊಂಡಾಗ ನಾವು ಹೇಳಿದ್ದೀವಿ ಏನು ಆ ಸತ್ಯಾಗ್ರಹಕ್ಕೆ ನೇರವಾಗಿ ಜಿಲ್ಲಾ ಮಂತ್ರಿ ಜಿಲ್ಲಾಧಿಕಾರಿಗಳು ಬರೋವರೆಗೂ ನಾವು ಸತ್ಯಾಗ್ರಹ ವಾಪಸ್ ತೆಗೆಯೋದಿಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಪತ್ರದ ಮುಖಾಂತರ ನಾವು ತಿಳಿಸಿದ್ವಿ. ಜಿಲ್ಲಾಧಿಕಾರಿಗಳೇ ಬರಬೇಕು ಅಂತ ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವತ್ತು ಗೋಮಾಲ ಜಿಮ್ಮೆ ಇವತ್ತು ಸುತ್ತು ಇರುವಂಥ ಒಂದು 5-6 ಹಳ್ಳಿಗಳಿಗೆ ಇವತ್ತು ಪ್ರಾಣಿ ಪಕ್ಷಿಗಳಿಗೆ ಸಾಕಬೇಕಾದ್ರೆ ಉದ್ಯೋಗ ಇಲ್ಲ. ಇವತ್ತು ಕುರಿ ಸಾಗಾಣಿಕೆ, ಮೇಕೆ ಸಾಗಾಣಿಕೆ, ಹಸುಗಳ ಸಾಗಾಣಿಕೆ ಮಾಡಬೇಕಾದ್ರೆ ಆ ಒಂದು ಸೀಮಗಾನಗುಟ್ಟೆ ಒಂದು ಸೀಮಿತ, ಅದು ಅನುಕೂಲಕರವಾದಂಥ ಇದು. ಅದಕ್ಕೆ ಸಂಬಂಧಪಟ್ಟ ಸರ್ವೆ ನಂಬರಲ್ಲಿ ಏನು ರೈತರು ಸಹ ಸುಮಾರು 70-80 ವರ್ಷಗಳಿಂದ ಅದರಲ್ಲಿ ಒಂದು ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಇವತ್ತು 96-97 ಏನು ಸಾಗುವಳಿ ಚೀಟಿ ಬಂದಿದೆ. ಕೆಲವರಿಗೆ ಖಾತೆ ಆಗಿದೆ, ಖಾತೆ ಆಗಿಲ್ಲ. ಈ ಖಾತೆ ಆಗಬೇಕು ಅಂತೇಳ್ಬಿಟ್ಟು ಸುಮಾರು 96-97ರಿಂದ ಇಲ್ಲಿವರೆಗೂ ಲೆಕ್ಕ ಹಾಕಿದ್ರೆ 30 ವರ್ಷ ಆಗ್ತಾ ಇದೆ. 30 ವರ್ಷದಿಂದನೂ ಏನು ಆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಅವ್ರಿಗೆ ಏನು ಹಣವನ್ನು ಕೊಟ್ಟಿದ್ದಾರೆ, ಓಡಾಟನೂ ಇರ್ತಾ ಇದೆ, ಯಾವುದೇ ರೀತಿಯಾದಂಥ ಬರ್ತಾ ಇದೆ. ಆದರೆ ನಮಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ನಾವು ಕಟ್ಟಬೇಕಾದ್ರೆ ನಾವು ಎಷ್ಟು ಕಟ್ಟಬೇಕು, ಎಷ್ಟು ಈಗಾಗಲೇ 30 ವರ್ಷಗಳಾಗಿದೆ. ಖಾತೆ ಆಗಿ ನಮ್ಗೆ ಸಾಗುವಳಿ ಚೀಟಿ ಬಂದು 30 ವರ್ಷಗಳಾಗಿದೆ. ಈಗಾಗಲೇ ಅರ್ಜಿಗಳು ಕೊಟ್ಟಿದ್ದೀವಿ, ಯಾಕೆ ಆಗ್ತಾ ಇಲ್ಲ? ಈ ಒಂದು ನೋವನ್ನು ನಾವು ನೇರವಾಗಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಲುಪುವ ಮುಖಾಂತರ ನಮ್ಮ ನೋವನ್ನು ಅವರ ಮುಂದೆ ಹಂಚ್ಕೊಳ್ಳುವಂಥ ಮುಖಾಂತರ ನಾವು ಆ ಜಿಲ್ಲಾಧಿಕಾರಿಗಳು ಬರೋವರೆಗೂ ನಾವು ಸತ್ಯಾಗ್ರಹ ವಾಪಸ್ ತೆಗೆಯೋದಿಲ್ಲ. ಇದಂತೂ ಸತ್ಯ. ಇವತ್ತು ನಾವು ಕಾಟಾಚಾರಕ್ಕೆ ನನ್ನ ಒಂದು ಹೋರಾಟಗಳ ಬಗ್ಗೆ ಕೆಲವರಲ್ಲಿ ಒಂದು ಉದಾಸೀನತೆ ಇದೆ. ಅವನೇನೇ ಮಾಡಿದ್ರು ಜನ ಹೋಗೋದಿಲ್ಲ, ಏನೋ ಮನಸ್ಸಿಗೆ ಬಂದಾಗೆ ಅವನು ನಡ್ಕೊಂಡು ಹೋಗ್ತಾನೆ. ಇದು ತಪ್ಪು. ಏನು 33 ವರ್ಷಗಳ ಒಂದು ದಾಖಲೆಯನ್ನು ನೀವು ತಗೊಂಡು ತಾವು ಚಾನಲ್ ಅವರು ಬಂದಿದ್ದೀರಾ, ಪ್ರತಿ ಮನೆಗೂ ಹೋಗಿ ನಾನು ಈ ಕೆಲಸಗಳು ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ನಾನು ಗ್ರಾಮಸ್ಥರ ಏನು 24ನೇ ತಾರೀಕು ಏನು ಕೂತಿರ್ತೀವೋ ಆವತ್ತು ಬನ್ನಿ. ನೀವು ಗ್ರಾಮಸ್ಥರ ಸಮ್ಮುಖದಲ್ಲಿ ಅವ್ರು ಹೇಳ್ತಾ ಇರೋ ಕೆಲಸಗಳು ಸರಿ ಇದೆಯಾ, ಮಾಡಿದಾನ ಇಲ್ವಾ ಅಂತ ಹೇಳ್ಬಿಟ್ಟು ತಾವು ಏನು ಸಂಕ್ಷಿಪ್ತವಾಗಿ ನೀವು ತನಿಖೆ ಮಾಡಿ. ಅದರಲ್ಲಿ ನಾನು ಮಾಡಿದ್ದು ಅದು ಸತ್ಯ ಇದ್ದರೆ ಬೇಕಾದರೆ ನೀವು ಆ ಸಮಾಜಕ್ಕೆ ತೋರಿಸಿ ಅಂತ ನಾನು ಸ್ಪಷ್ಟವಾಗಿ ತಿಳಿಸ್ತೀನಿ. ಆಯುಕ್ತರು, ಗ್ರಾಮೀಣಾಭಿವೃದ್ಧಿ ಆಯುಕ್ತರ ಕಚೇರಿಯಿಂದ ತಹಸೀಲ್ದಾರ್ ಅವರಿಗೆ ಪತ್ರ ಬಂದಿರುತ್ತೆ. ಆ ಪತ್ರ ಬಂದ ಕೆಲವು ದಿನಗಳ ನಂತರ, ಕೆಲವು ತಿಂಗಳೇ ಆದ ನಂತರ ನಾನು ಮತ್ತೆ ಈ ಥರ ಪತ್ರ ಬಂದಿದೆ, ತಾವು ದಯಮಾಡಿ ಇದನ್ನು ನಮಗೆ ತೋರಿಸ್ಕೊಳ್ಬೇಕು ಕೆಲಸಗಳನ್ನು ಅಂತ ಹೇಳ್ಬಿಟ್ಟು ನಾನು ಮನವಿ ಮುಖಾಂತರ ಇದುವರೆಗೂ ಯಾವುದೇ ರೀತಿಯಾದಂಥ ಅವರಿಂದ ಸ್ಪಂದನೆ ಬರಲಿಲ್ಲ. ಅದು ಏನು ನಡೀತು ಅಂತ ನಮಗೆ ಗೊತ್ತಿಲ್ಲ. ಇದನ್ನು ನೋಡಿ ಇವತ್ತು ಜನ ಕೇಳ್ತಾ ಇದ್ದಾರೆ, ಏನು 2014ರಲ್ಲಿ ನೀನು ಪಾದಯಾತ್ರೆ ರಥಯಾತ್ರೆಗಳೆಲ್ಲ ಮಾಡಿ ಸತ್ಯಾಗ್ರಹ ಮುಖಾಂತರ ಹೋದ್ವಿ, ಗ್ರಾಮಸ್ಥರು ಬಂದ್ವಿ, 2025ರಲ್ಲೂ ಬಂದ್ವಿ, ಆದರೆ ಏನು ಪ್ರಯೋಜನ ಆಯಿತು? ಏನು ನಾವು ಗ್ರಾಮಸ್ಥರೆಲ್ಲ ಬಂದು ಏನು ಉಪಯೋಗ ಆಯಿತು? ಒಂದು ಹೆಸರಿಗೆ ಮಾಡೋ ಥರ ನಿಂತು ಕಾಣ್ತಾ ಇದೆಯಲ್ಲಪ್ಪ ಅಂತ ಹೇಳ್ಬಿಟ್ಟು ಒಂದು ಉದಾಸೀನತೆ, ನಾವು ಓಡಾಡೋ ಜಾಗದಲ್ಲಿ ಮಾತಾಡೋ ಜಾಗದಲ್ಲಿ ಇದಾಗ್ತಾಯಿದೆ. ಇದು ತುಂಬ ನೋವಾಗಿದೆ. ನಾವು ಏನೋ ಒಂದು ಹೆಸರು ಬರಬೇಕು, ಒಂದು ಯಾವುದೇ ರೀತಿಯಾದಂಥ ದುರುದ್ದೇಶದಿಂದ ನಾವು ಮಾಡಿಲ್ಲ. ಮುಖ್ಯಮಂತ್ರಿಗಳ ಫ್ರೀಡಮ್ ಪಾರ್ಕ್ವರೆಗೂ ಬರ್ತಾರೋ ಅವರು ಹೋಗಿ ಮುಖ್ಯಮಂತ್ರಿ ಹತ್ರ ನಮ್ಮನ್ನು ಪರಿಚಯ ಮಾಡಿಕೊಟ್ಟು ಏನೋ ಈ ಹುಡುಗ ಮಾಡಿದಾನ ಅಂತ ಗೊತ್ತಿದೆ, ಅವರು ಏನಾದರೂ ನಮಗೆ ಒಂದು ಹಳ್ಳಿ ಅವಕಾಶಕ್ಕೆ ಮಾಡಿಕೊಟ್ಟಿದ್ದೆ ಆದರೆ ಏನು ಅವ್ರ ಕ್ಷೇತ್ರದ ಹುಡುಗ, ನಾನು ನಮ್ಮ ಗ್ರಾಮಕ್ಕೆ ಅಲ್ಲ, ಬೇರೆ ಗ್ರಾಮಕ್ಕಲ್ಲ, ಇಡೀ ಚಿಂತಾಮಣಿ ಮತದಾರರಿಗೆ ಮತ್ತು ಚಿಂತಾಮಣಿ ನಗರದ ನಾಗರಿಕ ಬಂಧುಗಳಿಗೆ ಒಂದು ಹೆಸರು ಬರೋ ಥರ ನಾನು ಮಾಡ್ತೀನಿ. ನಾನೇನಾದರೂ ಮಾಡಲಿಲ್ಲ ಅಂತ ಹೇಳಿದ್ರೆ, ಕೆಟ್ಟದಾಗಿ ನಡ್ಕೊಂಡ್ರೆ ಇಡೀ ಚಿಂತಾಮಣಿ ಕ್ಷೇತ್ರಕ್ಕೆ ಅದು ಕೆಟ್ಟದಾಗಿ ಕಾಣಿಸ್ತದೆ. ಹೆಸರು ಬಂದರೆ ಇಡೀ ಚಿಂತಾಮಣಿಗೆ ಹೆಸರು ಬಂದಂಗೆ ಕಾಣಿಸ್ತದೆ. ನಮ್ಮಂಥ ಯುವ ಶಕ್ತಿಯನ್ನು, ಏನು ಹಣ ಇಲ್ಲದೆ ಇರುವಂಥವ್ರನ್ನ ನೀವು ಕನಿಷ್ಠ 3 ಜನ ಆದರೂ ನೀವು ಮನಸ್ಸು ಮಾಡಿ ಬಿಡಿ. ಈ ಒಂದು ಪಂಚಾಯಿತಿ ಮಟ್ಟದಲ್ಲೇ ಆಗಲಿ. ಇವತ್ತು ನಾವು ಕೇಳ್ತಾ ಇರೋದು ಏನು, ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಬೇಕಂತ ಕೇಳ್ತಾ ಇಲ್ಲ, ತಾಲೂಕ್ ಪಂಚಾಯಿತಿ ಮೆಂಬರ್ ಆಗಬೇಕು ಅಂತ ಕೇಳ್ತಾ ಇಲ್ಲ,
ಇವತ್ತು ನಮಗೆ ಶಾಸಕರಾಗಿ ಆಯ್ಕೆ ಮಾಡಿ ಅಂತ ಪಕ್ಷಗಳು ಕೇಳ್ತಾ ಇಲ್ಲ ಎಂ ಪಿಗಳು ಅಂತಿಲ್ಲ. ನಮ್ಮ ಏನು ಗ್ರಾಮ ಮಟ್ಟದಲ್ಲಿ ಯುವಕರು ಏನೋ ಒಂದು ಸೇವೆಗೆ ಅವಕಾಶ ಮಾಡಿಕೊಡಿ. ಇವತ್ತು ಹಣ ಮತ್ತು ಬಲಾಢ್ಯ ಇವೆಲ್ಲರ ಜೊತೆಗೆ ನಮ್ಮಂಥವ್ರನ್ನ ಸೇರಿಸ್ಕೊಳ್ಳಿ ಅಂತ ನಾನು ಎಲ್ಲ ಪಕ್ಷಗಳ ನಾಯಕರಿಗೂ ಮತ್ತು ಕಾರ್ಯಕರ್ತರಿಗೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ಅಲ್ಲಿಂದ ರೈಲು ಮುಖಾಂತರನೋ ಅಥವಾ ವಿಮಾನದ ಮುಖಾಂತರನೋ ದೇಶದ ಪ್ರಧಾನಮಂತ್ರಿವರೆಗೂ ಈ ವಿಚಾರವನ್ನು ನಾವು ಮುಟ್ಟಿಸ್ತೀವಿ. ಇದು ಸತ್ಯ. ಯಾಕಂದರೆ ಇವತ್ತು 33 ವರ್ಷದಲ್ಲಿ ನನ್ನ ವಿದ್ಯೆ ಕಳ್ಕೊಂಡಿರುವಂಥ ನೋವು ನನಗಿದೆ. ಇವತ್ತು ಆ ವಿದ್ಯೆ ನನಗೆ ಯಾಕಪ್ಪ ಹಳ್ಳಿ ವಿಚಾರ ಅಂತ ಹೋಗಿದ್ದಿದ್ರೆ ಇವತ್ತು ನಾನು ಸಹ ಒಬ್ಬ ಜಿಲ್ಲಾಧಿಕಾರಿನೋ SP ನೋ ಆಗ್ತಾಯಿದ್ದೆ. ಇಲ್ಲ ವ್ಯಾಪಾರ ಏನಾದರೂ ಮಾಡ್ಕೊಂಡಿದ್ರೆ ನಾನು ಒಬ್ಬ ಶ್ರೀಮಂತನಾಗ್ತಾ ಇದ್ದೆ. ಇವತ್ತು ಎಲ್ಲ ಬಿಟ್ಟು ಎರ್ಕೋಟೆ ಒಂದು ಯಾತ್ರಾ ಸ್ಥಳ ಮಾಡಬೇಕು, ಎರ್ಕೋಟೆನ ಒಂದು ಪವಿತ್ರ ಅಭಿವೃದ್ಧಿಯಾಗಿ ಒಂದು ರಾಜ್ಯಕ್ಕೆ ಗುರುತಿಸಬೇಕು ಅಂತ ಹೋರಾಟಗಳು ಇರುವುದರಿಂದನೇ ಇವತ್ತು ಎರ್ಕೋಟೆ ಒಂದು ಯಾತ್ರಾ ಸ್ಥಳಕ್ಕೆ ಮಾದರಿಯಾಗಿದೆ. ಈ ಕೆಲಸಗಳೆಲ್ಲ ಮಾಡಬೇಕಾದ್ರೆ ನಾನು ಯಾವುದೇ ರೀತಿಯಾದ ರಾಜಕೀಯ ಏನೋ ಒಂದು ಅವನ ಹತ್ರ ಜನನೇ ಸೇರೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಸಲ್ಲದೆ ಇರುವಂಥ ಅಪ್ರಚಾರಗಳನ್ನು ಮಾಡಿ ಈಗಾಗಲೇ ಕೆಲವು ತೊಂದರೆಗಳು ಆಗಿದೆ. ಇವಾಗ ಜನ ಬರದೆ ಹೋಗಲಿ, ಒಂಟಿಯಾಗಲು ನಾನು ಏನು ಎರ್ಕೋಟೆಯಿಂದ ಪ್ರಾರಂಭ ಮಾಡಿ ನನ್ನ 4 ಹಂತಗಳಲ್ಲಿ ಹೋರಾಟಗಳು ಏನು ಮಾಡ್ತಾ ಇದ್ದೀವೋ, ನಾನು ಮಾಡ್ತಾ ಇರೋದು ನನ್ನ ಸಂಸಾರಕ್ಕೋಸ್ಕರ ಅಲ್ಲ. ನಾನು ಮಾಡ್ತಾ ಇರುವಂಥದ್ದು ನಮ್ಮ ಗ್ರಾಮದ ಅಭಿವೃದ್ಧಿ ಹಿಡಿದು ಪ್ರತಿಯೊಂದು ದೇಶದ ಪ್ರತಿಯೊಂದು ಗ್ರಾಮಗಳು ಅಭಿವೃದ್ಧಿ ಆಗಬೇಕು, ಒಂದು ಮಾದರಿ ಗ್ರಾಮಗಳು ಆಗಬೇಕಂತ ನಾನು ಮನಸ್ಫೂರ್ತಿಯಾಗಿ ನನ್ನ ಅಂತರಾಳದ ಮಾತನ್ನು ತಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ.